ಹಾಯ್ ಸ್ನೇಹಿತರೆ, ನಮಸ್ಕಾರ. ಬದಲಾಗುತ್ತಿದೆ ಗ್ರಹಗತಿಗಳ ಚಲನೆ. ಮುಂದಿನ 15 ದಿನಗಳು ಈ 3 ರಾಶಿಯವರ ಪಾಲಿಗೆ ಸುವರ್ಣಕಾಲ ಎನ್ನಬಹುದು. ನಿಮ್ಮ ರಾಶಿಯು ಇದರಲ್ಲಿ ಇದೆಯೇ? ಸೂರ್ಯನ ಪ್ರಖರತೆಯಂತೆ ನಿಮ್ಮ ಅದೃಷ್ಟವು ಬೆಳಗಲಿದೆಯೇ? ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ತಿಳಿಯೋಣ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋಗೊಂದು ಕಮೆಂಟ್ ಹಾಕಿ ಸ್ನೇಹಿತರೆ. ಮೊದಲ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸೂರ್ಯನ ಆಶ್ಲೇಷ ನಕ್ಷತ್ರ ಸಂಚಾರವು ನಿಮಗೆ ಆದಾಯದ ವಿಷಯದಲ್ಲಿ ಅತ್ಯಂತ ಶುಭವಾಗಲಿದೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿದ್ದು ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರಲಿದೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ, ವೇತನ ಹೆಚ್ಚಳ ಅಥವಾ ಬೋನಸ್ ಸಿಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ಮರಳಿ ಸಿಗುವ ಯೋಗವಿದ್ದು ಆರ್ಥಿಕ ಒತ್ತಡ ಕಡಿಮೆಯಾಗಲಿದೆ. ವ್ಯವಹಾರದಲ್ಲಿಯೂ ಉತ್ತಮ ಲಾಭ ದೊರೆಯುವ ಸಾಧ್ಯತೆ ಇದ್ದು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಸಮಾಜದಲ್ಲಿ ಗೌರವ ಹಾಗೂ ಆತ್ಮವಿಶ್ವಾಸವೂ ಹೆಚ್ಚಾಗಲಿದೆ. ಇನ್ನು ಕನ್ಯಾ ರಾಶಿ. ಸೂರ್ಯನ ಆಶ್ಲೇಷ ನಕ್ಷತ್ರ ಸಂಚಾರವು ನಿಮಗೆ ಆದಾಯದ ವಿಷಯದಲ್ಲಿ ಅತ್ಯಂತ ಶುಭವಾಗಲಿದೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿದ್ದು ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರಲಿದೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ, ವೇತನ ಹೆಚ್ಚಳ ಅಥವಾ ಬೋನಸ್ ಸಿಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ಮರಳಿ ಸಿಗುವ ಯೋಗವಿದ್ದು ಆರ್ಥಿಕ ಒತ್ತಡ ಕಡಿಮೆಯಾಗಲಿದ್ದು ವ್ಯವಹಾರದಲ್ಲಿ ಉತ್ತಮ ಲಾಭ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದ್ದು ಸಮಾಜದಲ್ಲಿ ಗೌರವ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಸೂರ್ಯನ ಆಶ್ಲೇಷ ನಕ್ಷತ್ರ ಸಂಚಾರವು ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀಡಲಿದೆ. ಅನಿರೀಕ್ಷಿತ ಧನಲಾಭ ಅವಕಾಶಗಳು ದೊರೆಯಲಿದ್ದು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲವಾಗಲಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಸಾಧ್ಯತೆ ಇದ್ದು ಹಣಕಾಸಿನ ವಿಷಯದಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಹೊಸ ಯೋಜನೆಗಳು ಅಥವಾ ಮಹತ್ವದ ಕೆಲಸಗಳನ್ನು ಆರಂಭಿಸಲು ಇದು ಅತ್ಯುತ್ತಮ ಸಮಯ. ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗಲಿದ್ದು ನಿಮ್ಮ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ. ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಗೌರವ ಹೆಚ್ಚಾಗುವ ಯೋಗವೂ ಇದೆ. ಸ್ನೇಹಿತರೆ, ಈ 3 ರಾಶಿಯವರು ತುಂಬಾನೇ ಅದೃಷ್ಟವಂತ ರಾಶಿಗಳು ಅಂತ ಹೇಳಬಹುದು. ಸೂರ್ಯನ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎನ್ನುವುದು ತುಂಬಿ ತುಳುಕಾಡುತ್ತದೆ. ನಿಮ್ಮ ಜೀವನವೇ ಬದಲಾಗುತ್ತಾ ಹೋಗುತ್ತದೆ. ಇನ್ನು 15 ದಿನಗಳ ಕಾಲ ಸೂರ್ಯನಂತೆ ಹೊಳೆಯಲಿದೆ ನಿಮ್ಮ ಜೀವನ. ಈ 3 ರಾಶಿಯವರಿಗಂತೂ ಅದೃಷ್ಟವೋ ಅದೃಷ್ಟ ಅಂತ ಹೇಳಬಹುದು. ಸೂರ್ಯನು ಬುಧನ ಅಧಿಪತ್ಯದ ಆಶ್ಲೇಷ ನಕ್ಷತ್ರಕ್ಕೆ ಪ್ರವೇಶಿಸಿದ್ದಾನೆ. ಸೂರ್ಯನು ಆಗಸ್ಟ್ 17ರವರೆಗೆ ಇದೇ ನಕ್ಷತ್ರದಲ್ಲಿ ಸಂಚರಿಸಿ ನಂತರ ಮಖ ನಕ್ಷತ್ರಕ್ಕೆ ಪ್ರವೇಶಿಸಲಿದ್ದಾನೆ. ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯನ ನಕ್ಷತ್ರ ಬದಲಾವಣೆಗೆ ವಿಶೇಷ ಮಹತ್ವವಿದೆ. ಈ ಸಂಚಾರವು ಎಲ್ಲ 12 ರಾಶಿಗಳ ಮೇಲೆ ಪರಿಣಾಮ ಬೀರಲಿದ್ದರೂ 3 ರಾಶಿಯವರಿಗೆ ವಿಶೇಷವಾಗಿ ಧನಲಾಭ, ವೃತ್ತಿಯಲ್ಲಿ ಪ್ರಗತಿ ಮತ್ತು ಹೊಸ ಅವಕಾಶಗಳ ಯೋಗವನ್ನು ನೀಡಲಿದೆ. ಸೂರ್ಯನ ಆಶ್ಲೇಷ ನಕ್ಷತ್ರ ಸಂಚಾರದಿಂದ ಈ 3 ರಾಶಿಯವರು ಅದೃಷ್ಟದಂತೆ ಹೊಳೆಯಲಿದೆ. ಅವರ ಜೀವನ ಎನ್ನುವುದು ಸುಳ್ಳಲ್ಲ. ಇಂದು ಸೂರ್ಯನು ಬುಧನ ಅಧಿಪತ್ಯದ ಆಶ್ಲೇಷ ನಕ್ಷತ್ರಕ್ಕೆ ಪ್ರವೇಶಿಸಿದ್ದಾನೆ. ಈ ನಕ್ಷತ್ರದಲ್ಲಿ ಸೂರ್ಯನು ಆಗಸ್ಟ್ 17ರವರೆಗೆ ಸಂಚರಿಸಿ ಬಳಿಕ ಮಖ ನಕ್ಷತ್ರಕ್ಕೆ ಪ್ರವೇಶಿಸಲಿದ್ದಾನೆ. ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯನ ನಕ್ಷತ್ರ ಸಂಚಾರಕ್ಕೆ ವಿಶೇಷ ಮಹತ್ವವಿದ್ದು ಇದು ವ್ಯಕ್ತಿಯ ಜೀವನದಲ್ಲಿ ಮಹತ್ವದ ಬದಲಾವಣೆಯನ್ನು ತರಬಲ್ಲದು. ಸೂರ್ಯನು ಆತ್ಮಬಲ, ನಾಯಕತ್ವ, ಗೌರವ ಮತ್ತು ಯಶಸ್ಸಿನ ಕಾರಕನಾಗಿದ್ದಾನೆ. ಬುಧನು ಬುದ್ಧಿವಂತಿಕೆ, ಸಂವಹನ ಕೌಶಲ್ಯ, ವ್ಯಾಪಾರ ಹಾಗೂ ತಾರ್ಕಿಕ ಚಿಂತನೆಯ ಸಂಕೇತ. ಹೀಗಾಗಿ ಸೂರ್ಯನು ಬುಧನ ನಕ್ಷತ್ರಕ್ಕೆ ಪ್ರವೇಶಿಸಿದಾಗ ಆರ್ಥಿಕ ಸ್ಥಿತಿ, ವೃತ್ತಿ ಜೀವನ, ಮಾತಿನ ಪ್ರಭಾವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ಈ ಸಂಚಾರವು ಎಲ್ಲ 12 ರಾಶಿಗಳ ಮೇಲೂ ಪ್ರಭಾವ ಬೀರಲಿದ್ದರೂ ಈ 3 ರಾಶಿಯವರಿಗೆ ವಿಶೇಷವಾಗಿ ಧನಲಾಭ, ಉದ್ಯೋಗದಲ್ಲಿ ಬಡ್ತಿ, ವ್ಯಾಪಾರದಲ್ಲಿ ಪ್ರಗತಿ ಮತ್ತು ಹೊಸ ಅವಕಾಶಗಳ ಯೋಗವನ್ನು ನೀಡಲಿದೆ. ಹಾಗಾದರೆ ಸೂರ್ಯನ ಆಶ್ಲೇಷ ನಕ್ಷತ್ರ ಸಂಚಾರದಿಂದ ಈ 3 ರಾಶಿಯವರಿಗೆ ಕುಲಾಯಿಸಲಿರುವ ಅದೃಷ್ಟ ಯಾವ ರಾಶಿಯವರಿಗೂ ಇಲ್ಲ ಅಂತ ಹೇಳಬಹುದು.
ಖಂಡಿತ ಸ್ನೇಹಿತರೆ, ನೀವು ಕೇಳುತ್ತಿರುವುದು ನಿಜ. ನಿಮ್ಮ ಜೀವನವೇ ಬದಲಾಗುತ್ತಾ ಹೋಗುತ್ತದೆ. ನೀವು ಅಂದುಕೊಂಡಂತಹ ಜೀವನ ನಡೆಸಬಹುದು. ಎಷ್ಟೋ ಜನ ಅಂದುಕೊಳ್ಳುತ್ತಾ ಇರ್ತೀರಾ, ನಾನೊಂದು ಜಮೀನು ಖರೀದಿ ಮಾಡಬೇಕು, ಸೈಟ್ ಖರೀದಿ ಮಾಡಬೇಕು, ಅಥವಾ ಹೊಸ ಕೆಲಸಕ್ಕೆ ಆರಂಭವನ್ನು ಮಾಡಬೇಕು ಎನ್ನುವಂಥವರು ಈ ಆಗಸ್ಟ್ 17ರಿಂದ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣಬಹುದು. ಈ 3 ರಾಶಿಯವರಿಗೆ ಒಂದು ಮನೆ ಕಟ್ಟಬೇಕು, ಅಥವಾ ಒಂದು ಹೊಸದಾಗಿ ಕೆಲಸವನ್ನು ಆರಂಭ ಮಾಡಬೇಕು, ವ್ಯಾಪಾರವನ್ನು ಮಾಡಬೇಕು ಅಂತಿರುವವರು ಈ ಆಗಸ್ಟ್ 17ರವರೆಗೆ ನಿಮ್ಮ ಜೀವನದಲ್ಲಿ ಏನು ಬೇಕಾದರೂ ಸಾಧನೆಯನ್ನು ಮಾಡ್ಕೋಬಹುದು ಅಂತ ಹೇಳ್ಬೋದು ಸ್ನೇಹಿತರೆ. ಆಗಸ್ಟ್ 17ರೊಳಗೆ ನೀವು ಏನಾದರೂ ಒಂದು ಗುರುಪ್ರವೇಶಕ್ಕೆ ಚಾಲನೆ ಮಾಡಬೇಕು, ಅಥವಾ ಒಂದು ಮನೆಗೆ ಅಡಿಪಾಯ ಹಾಕಬೇಕು, ಅಥವಾ ಒಂದು ಫೌಂಡೇಶನ್ ಹಾಕಬೇಕು ಅಂತಿದ್ರೆ ಖಂಡಿತ ಈ ಆಗಸ್ಟ್ 17ರವರೆಗೆ ನಿಮ್ಮ ಕೆಲಸವನ್ನು ಮಾಡ್ಕೋಬೇಕು. ಅದರ ಆನಂತರ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಿಲ್ಲ, ಆದರೆ 17ರ ತನಕ ನಿಮ್ಮ ಜೀವನ ಸುಖಮಯ ಅಂತ ಹೇಳ್ಬೋದು. ನೀವು ಅಂದ್ಕೊಂಡದೇ ಇಲ್ಲ ಜೀವನದಲ್ಲಿ, ಆ ಮಟ್ಟಕ್ಕೆ ನಿಮ್ಮ ಜೀವನ ಸುಖದ ಸುಪ್ಪತ್ತಿಗೆ ಮೇಲೆ ತೇಲುತ್ತೆ ಅಂತ ಈ 3 ರಾಶಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ 3 ರಾಶಿಯವರ ಜೀವನದಲ್ಲಿ ಆಗುವಂತಹ ಬದಲಾವಣೆ ತುಂಬಾ ಉತ್ತಮ ಬದಲಾವಣೆ ಸ್ನೇಹಿತರೆ. ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಧನುರಾಶಿ, ಈ 3 ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಸಮಯ. ಆಗಸ್ಟ್ 17ರವರೆಗೆ ನೀವು ಅಂದುಕೊಂಡಿದ್ದನ್ನು ಸಾಧಿಸಿಯೇ ಬಿಡಿ. ನಿಮ್ಮ ಜೀವನ ಎಲ್ಲರ ಜೀವನದಂತೆ ಆಗಬಾರದು ಎಂದರೆ ಆಗಸ್ಟ್ 17ರವರೆಗೆ ಕಾಯುವುದೇ ಬೇಡ. ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೀವಿ, ಎಲ್ಲ ರೀತಿಯ ಅನುಕೂಲವನ್ನು ಮಾಡಿದ್ದೀವಿ ಎನ್ನುವರು ಆಗಸ್ಟ್ 17ರ ನಂತರ ನಿಮ್ಮ ಅದೃಷ್ಟ ಬದಲಾಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ 17ರವರೆಗೆ ನಿಮ್ಮದೇ ರಾಜಯೋಗ, ನಿಮ್ಮದೇ ಕುಬೇರ ಯೋಗ, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ದಿನ ಸಮೀಪದಲ್ಲಿದೆ. ದಯವಿಟ್ಟು ಏನೇ ಶುಭ ಕಾರ್ಯಗಳನ್ನು ಮಾಡಬೇಕೆಂದುಕೊಂಡಿದ್ದರೆ ಆಗಸ್ಟ್ 17ರವರೆಗೆ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಾದರೂ ಆಯಿತು, ನೀವು ಜೀವನದಲ್ಲಿ ತುಂಬ ಸೋತಿದ್ದೀನಿ, ಅಥವಾ ನೊಂದಿದ್ದೀನಿ, ಅಥವಾ ನಮಗೆ ಏನು ಬೇಡ ಅನ್ನೋ ಮಟ್ಟಕ್ಕೆ ಬಂದಿದ್ದೀನಿ ಅನ್ನೋಂಥವ್ರು 17ರವರೆಗೆ ಏನು ಬೇಕಾದ್ರೂ ನೀವು ಮಾಡ್ಕೋಬೋದು. ಅದಕ್ಕೆ ಪರಿಹಾರ ಕೂಡ ಹೀಗಿದೆ ನೋಡಿ. ಅಂದರೆ ನೊಂದಿದ್ದೀನಿ, ಬೆಂದಿದ್ದೀನಿ, ಏನು ಕೆಲಸಗಳಾಗ್ತಾಯಿಲ್ಲ ಅನ್ನೋಂಥವ್ರು ಸೂರ್ಯನಾಮವನ್ನು ಪಠಣೆ ಮಾಡಿ ಮತ್ತು ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸಿ. ಆರ್ಘ್ಯ ಅನ್ನೋದು ತುಂಬ ಜನಕ್ಕೆ ಗೊತ್ತಿರ್ಬೋದು, ಎಲ್ಲ ಬೆಳಗಿನ ಜಾವ ಮಾಡೋ ಅಂಥದ್ದು. ಅದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ವಿಡಿಯೋ ಮಾಡಿ ಹಾಕ್ತೀನಿ ಬೇಕಾದರೆ. ಯಾವ ಥರ ಆರ್ಘ್ಯ ಅರ್ಪಿಸ್ಬೇಕು ಮತ್ತು ಯಾವ ಥರ ಕೆಲಸಗಳನ್ನ ಸಾಧಿಸ್ಕೋಬೇಕು ಅನ್ನೋದನ್ನ. ಆದರೆ ಸೂರ್ಯದೇವನ್ನ ಹೆಚ್ಚಾಗಿ ಧ್ಯಾನ ಮಾಡಿ. ಈ ಸೂರ್ಯದೇವನ್ನ ಯಾವ ಥರ ಧ್ಯಾನ ಮಾಡೋದು? ಓಂ ನಮೋ ಸೂರ್ಯದೇವಾಯ ನಮಃ ಸಾಕು ಸ್ನೇಹಿತರೆ. ನಮ್ಮ ಮನಸ್ಸು, ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ, ಮನಸ್ಸು ಚೆನ್ನಾಗಿತ್ತು ಅಂದರೆ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ. ಅಂದ್ಕೊಳ್ಳೋ ಕೆಲಸಗಳು ಒಳ್ಳೆಯದಾಗುತ್ತೆ. ಸೂರ್ಯದೇವನ್ನ ಸ್ಮರಣೆ ಮಾಡ್ಕೊಳ್ಳಿ. ಎದ್ದ ತಕ್ಷಣ ಸೂರ್ಯದೇವಗೊಂದು ನಮಸ್ಕಾರ ಮಾಡಿ, ನಮ್ಮಪ್ಪ ನೀನು ನಂಬಿ ನಾನು ದಿನನ ಶುರು ಮಾಡ್ತಿದ್ದೀನಿ, ಒಳ್ಳೆಯದಾಗಲಿ ಅಂತ ಮಾಡ್ಕೊಳ್ಳಿ. ಈ 3 ರಾಶಿಯವರು ಮುಟ್ಟಿದ್ದೆಲ್ಲ ಬಂಗಾರ ಜೀವನದಲ್ಲಿ. ನೀವು ಅಂದ್ಕೊಳ್ಳೋದೇ ಒಂದು, ಆಗ್ತಿರೋದೇ ಒಂದು ಅಂತ ಅಂದಿರ್ತೀರಲ್ಲ ಇಷ್ಟು ದಿವಸ, ಅದು ಇನ್ನು 17ನೇ ತಾರೀಕುವರೆಗೂ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಒಳ್ಳೇದು ನಡೆಯುತ್ತೆ, ಒಳ್ಳೇದಾಗೇ ಆಗುತ್ತೆ. ಕಾಲ ಹತ್ರದಲ್ಲಿ ಬಂದು ಕೂಡಿದೆ, ಸಮೀಪ ಇದೆ. ಸೂರ್ಯನ ಬದಲಾವಣೆಯಿಂದ ನಿಮ್ಮ ಜೀವನ ಅಚ್ಚುಕಟ್ಟಾಗಿ ಸಾಗ್ತಾ ಹೋಗಲಿ ಅಂತ ಕೇಳ್ತಾ, ಈ ವಿಡಿಯೋಕ್ಕೆ ನೀವು ಏನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಜೈ ಸೂರ್ಯದೇವ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಏನಾದರೂ ಅನುಮಾನಗಳಿದ್ದರೆ ದಯವಿಟ್ಟು ಕೇಳಬಹುದು. ಅದಕ್ಕೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.